ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಸ್ ಮುರ್ನಾಳ್. ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ಒಂದು ವಿಷಯದ ಕುರಿತು ಚರ್ಚಿಸಲು ತಮ್ಮೊಂದಿಗೆ ಇಷ್ಟಪಡುತ್ತೇನೆ. ನನ್ನ ಚರ್ಚೆಯ ವಿಷಯ ತಾಳಿದವನು ಬಾಳೆಹಣ್ಣು. ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಇರಬೇಕು, ಅಹಂಕಾರ ರಹಿತ ಜೀವನ ಮಾಡಬೇಕು. ಅದು ಎಲ್ಲರಿಗೂ ಬರಂಗಿಲ್ಲ. ಆದರೆ ಅದನ್ನು ಮನಸ್ಸನ್ನು ಪಕ್ವ ಮಾಡ್ಕೊತ ಸಕಾರಾತ್ಮಕ ಚಿಂತನೆಗಳನ್ನು ಮಾಡುತ್ತಾ ಪ್ರತಿಯೊಂದರಲ್ಲಿನೂ ಒಳ್ಳೆಯದನ್ನು ಹುಡುಕುತ್ತಾ ಜೀವನವನ್ನು ಸಾಗಿಸಿದರೆ ನಮಗೆ ಸಕಾರಾತ್ಮಕ ಚಿಂತನೆಗಳಿಂದಾಗಿ ಅಹಂಕಾರ ಕಡಿಮೆಯಾಗಿ ತಾಳ್ಮೆ ತನ್ನಿಂದ ತಾನೇ ಬರುತ್ತದೆ ಅಂತ ಹೇಳ್ತಾರೆ ಹಿರಿಯರು. ತಾಳಿದವನು ಬಾಳೆಹಣ್ಣು. ಕೆಲವೊಂದು ಜನ ತಾಳ್ಮೆಯಿಂದ ಇರ್ತಾರೆ. ಯಾಕೆ ಅಂತಂತಂದರೆ ಈ ಕೆಲವೊಂದು ತಾಳ್ಮೆಯಿಂದ ಬಹಳಷ್ಟು ಸಮಸ್ಯೆಗಳು ಬಗೆಹರಿತಾವೆ. ಒಂದು ಕ್ಷಣದ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಅಂತಲೂ ಹೇಳ್ತಾರೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಸಿಟ್ಟು ಬಂದಾಗ ನಾವು ನಿರ್ಧಾರ ತೊಗೊಂಡಿವಪ್ಪ ಅಂತಂದ್ರೆ ಅದು ತಪ್ಪು ನಿರ್ಧಾರ ಇರ್ತೈತಿ. ಒಮ್ಮೊಮ್ಮೆ ಅದೇ ಸಮಯದಲ್ಲಿ ನಿರ್ಧಾರ ತಗೊಳ್ಳುವಂಥ ಸಂದರ್ಭ ಇರ್ತೈತಿ. ಆದರೂ ಕೂಡ ಒಂದು ಕ್ಷಣವಾದರೂ ತಾಳ್ಮೆಯಿಂದ ವಿಚಾರ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕನ್ನೋದು ಹಿರಿಯರು ಹೇಳುವಂಥ ಒಂದು ಸುಂದರವಾದ ಮಾತು. ಕೆಲವು ಜನ ತಾಳ್ಮೆಯಿಂದ ತಾಳ್ಮೆ ತಮಗೋಸ್ಕರ ಇರ್ತಾರೆ. ಯಾಕಂದರೆ ಎದುರಾಳಿ ಭಾಳ ಬಲಿಷ್ಠ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ತಾಳ್ಮೆಯಿಂದ ಇರ್ತಾರೆ. ಆದರೆ ಅವ್ರ ಹತ್ರ ತಾಳ್ಮೆ ಇರೋಂಗಿಲ್ಲ. ಆ ಎದುರಾಳಿಯನ್ನು ತಾಳ್ಮೆ ರಹಿತವಾಗಿ ನಾವು ಎದುರಿಸೋಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅವನು ಕೊಟ್ಟ ಕಷ್ಟಗಳನ್ನು ಸಹಿಸಿಕೊಂಡು ಸುಮ್ಮನೆ ಇದ್ಬಿಡೋನು, ಸಮಯನೇ ಅವನಿಗೆ ಪಾಠ ಕಲಿಸ್ತದೆ ಅಂಥೇಳಿ ಕೆಲವು ಜನ ಸುಮ್ಮನೆ ಇರ್ತಾರೆ. ಇನ್ನೂ ಜನ ಹೇಗಿರ್ತಾರೆ ಅಂತಂದರೆ ತಾಳ್ಮೆಯಿಂದೇ ಇರ್ತಾರೆ. ಎದುರಾಳಿ ಬಲಿಷ್ಠ ಇರ್ತಾನಲ್ಲ, ಅವನ ದುರಹಂಕಾರವನ್ನು ಬೆಳೆಸ್ತಾರೆ. ಇನ್ನಷ್ಟು ಬೆಳೀಲಿ, ಅವನು ದುಷ್ಟನಾಗಿಯೇ ಬೆಳೆಯೋ ಹಾಗೆ ನೋಡ್ಕೊಂಡು ಒಂದು ಸಲ ಇನ್ನೊಬ್ಬ ಅವನಕ್ಕಿಂತ ದುಷ್ಟನ ಕೈಯಿಂದ ಅವನ್ನ ಹೊಡಿಸಿ ಅವನ ದುರಹಂಕಾರನ ಅಳಿಸ್ಬೇಕು ಅನ್ನೋ ಸಂಬಂಧ ಬಹಳಷ್ಟು ದಿವಸಗಳವರೆಗೂ ಕಾಯ್ತಾರೆ. ಅಂಥ ತಾಳ್ಮೆಯಿಂದ ಇದ್ದವರು ಇದ್ದಾರೆ. ಆದರೆ ಅಲ್ಟಿಮೇಟಾಗಿ ತಾಳ್ಮೆ ನಮ್ಮನ್ನು ನಾವು ರಕ್ಷಣೆಗೋಸ್ಕರ ದುಷ್ಟರನ್ನ ಎದುರಿಸಬೇಕಾದಂಥ ಒಂದು ಸಂದರ್ಭ ಬರ್ತದೆ. ಆದರೆ ಅದಕ್ಕೆ ನಾವು ಹೇಳ್ತಾ ಇರೋದು ಏನಂದರೆ ತಾಳ್ಮೆ ಅಂದರೆ ಒಂದು ಕ್ಷಣ ನಮಗೆ ನಾವು ಸಹಿಸ್ಕೋಬೇಕು. ಆದರೆ ದುಷ್ಟರನ್ನು ಬೆಳೆಸಿ ಬೇರೆದವ್ರ ಕಡೆಯಿಂದ ಹೊಡೆಸ್ಬೇಕು, ಅವನು ಸರ್ವನಾಶ ಮಾಡಬೇಕು ಅನ್ನೋದು ಆ ಜನರ ವಿಚಾರ ತಕ್ಕಂತೆ ಸತ್ಯವಾಗಿರಬಹುದು. ದುರಹಂಕಾರಕ್ಕೆ ಶತ್ರುಗಳು ಜಾಸ್ತಿ. ದುರಹಂಕಾರಿಗೆ ಅಜ್ಞಾನದ ದುರಹಂಕಾರ, ಜ್ಞಾನದ ದುರಹಂಕಾರ, ಒಟ್ಟಿಗೆ ದುರಹಂಕಾರದಕ್ಕೆ ಯಾವಾಗಲೂ ಶತ್ರುಗಳು ಜಾಸ್ತಿ ಇರ್ತಾರೆ. ಅವನು ದುರಹಂಕಾರದಿಂದನೇ ನಾಶ ಆಗ್ತಾನೆ. ಅದಕ್ಕೆ ಈ ತಾಳ್ಮೆ ಕೆಲವು ಒಂದು ಘಟನೆಯನ್ನು ನಾನು ಬಾಲ್ಯಕಾಲದಲ್ಲಿ ನೋಡಿದಂಥ ಅಥವಾ ಕೇಳಿದಂಥ ಒಂದು ಕಥೆಯನ್ನು ತಮಗೆ ಹೇಳಲು ಇಷ್ಟಪಡುತ್ತೇನೆ. ಒಂದು ಊರಿನಲ್ಲಿ ಈ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಅವ್ರಿಗೆ ಒಂದು 10 ಜನ ಮಕ್ಕಳಿರ್ತಾರೆ. ಅಷ್ಟು ಗಂಡು ಮಕ್ಕಳಿರ್ತಾರೆ. ಅವ್ರದ್ದು ತುಂಬ ಬಡತನದ ಫ್ಯಾಮ್ಲಿ. ಸಾಯಂಕಾಲವರೆಗೂ ಮುಂಜಾನೆ ಸಾಯಂಕಾಲವರೆಗೂ ದುಡಿಬೇಕು, ಸಾಯಂಕಾಲ ಊಟ ಮಾಡಬೇಕು. 10 ಮಕ್ಕಳು, ಇಬ್ಬರು ಗಂಡ ಹೆಂಡತಿ, ಮುಪ್ಪಿನ ತಂದೆ ತಾಯಿಗಳು ನೋಡ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಅದರಲ್ಲಿ ಅಷ್ಟು ಮಕ್ಕಳಿಗೆ ಹೆಚ್ಚು ಕಡಿಮೆ 5 ವರ್ಷ ನಂತರದವರೇ ಇರ್ತಾರೆ ಎಲ್ಲರಿಗೂ. ಬಟ್ ಅವ್ರ ಅಪ್ಪಂದು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಹೇಳಿರ್ತಾನೆ, ಎಲ್ಲರೂ ದುಡಿಬೇಕು, ಏನಾರ ಒಂದು ಕೆಲಸ ಮಾಡಬೇಕು. ಸಣ್ಣ ಹುಡುಗಿದ್ದಪ್ಪ ಸುತ್ತಮುತ್ತ ಮನೆ ಅಲ್ಲೇ ಇಲ್ಲೇ ಕಟ್ಟಿಗೆ ಹರಿಸಿ ತಂದು ಮನೆಗೆ ಕಟ್ಟಿಗೆ ಒಲೆ ಸೌದೆ ಮಾಡೋಕ್ಕೆ ಕಟ್ಟಿಗೆ ತರಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆ ಒಗಿಬೇಕು, ಹಿಟ್ಟು ಬೇಯಿಸ್ಬೇಕು, ಏನೆಲ್ಲ ಮಾಡ್ತಾ ಇರಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡವ 10, 11, 12, 13, 14 ವರ್ಷ ಇದ್ದವ್ರಿಗೆಲ್ಲ ಏನು ಮಾಡ್ತಿದ್ದೆ, ದುಡ್ಕೊಂಬರ್ಬೇಕು. ಅವ್ರು ದುಡ್ಯಾಕೆ ಕೂಲಿಯಾರು ಹೋಗಬೇಕು, ಡ್ರೈವಿಂಗರ್ ಮಾಡಬೇಕು, ಏನಾದರೂ ಕಾರ್ಯ ಮಾಡಿ ದುಡ್ಡು ತೊಗೊಂಬರ್ಬೇಕು ಮನೆಗೆ. ಅಂದ್ರೆ ಸಂಸಾರ ಊಟ ಇಲ್ಕಂದ್ರೆ ಇಲ್ಲ ಅಂತ ಎಲ್ಲ ಮಕ್ಕಳಿಗೂ ವಾರ್ನ್ ಮಾಡ್ತಾನೆ. ಎಲ್ಲರೂ ಹಾಗೆ ನಡ್ಕೋತಾ ಇರ್ತಾರೆ. ಅದರಲ್ಲಿ ಕೊನೆಯ ಮಗ ಒಬ್ಬ ಇರ್ತಾನೆ. ಅವನು ಬಹಳಷ್ಟು ಉಡಾಳಿರ್ತಾನೆ. ಅವನು ಕೆಲಸ ಮಾಡ್ತಿರಂಗಿಲ್ಲ. ಅವರಪ್ಪ ಗೊತ್ತಾಗ್ತಿರಲ್ಲ. ಅವರು ಹೇಳ್ತಿರ್ತಾರೆ, ಇಲ್ಲ ಕೆಲಸ ಮಾಡ್ಕೊಂಬಂದಾನ ಇವತ್ತು, ಕೆಲಸ ಮಾಡ್ಯಾನ, ಕಟ್ಟಿಗೆ ತೊಗೊಂಬಂದಾನ ಅಂತ ತಾನೇ ತಂದು ಮಗನ ರಕ್ಷಣೆ ಮಾಡೋಕೆ ಅಪ್ಪ ಬೈತಾನಲ್ಲ ಅಂತನೋ ಕಾರಣಕ್ಕೆ ಆಕೆ ಸುಮ್ಮನೆ ಹೇಳಿರ್ತಾಳೆ. ಆದರೆ ಅವ್ನಿಗೆ ಒಂದು ಸಲ ಅವ್ರ ಅಪ್ಪಗೆ ಗೊತ್ತಾಕೈತಿ, ಈಕೆ ಸುಳ್ಳು ಹೇಳಕತ್ತಾಳವ, ಇವನು ಹಿಂಗೆ ಬಿಟ್ಟರೆ ಮೈಗಳಾಗ್ಬಿಡ್ತಾನೆ. ಸೊಸೈಟಿ ಒಬ್ಬ ಕೆಟ್ಟ ಶಕ್ತಿ. ಮೈಗಳಾದ್ರಪ್ಪ ಅಂದ್ರೆ ಊಟ ಮಾಡೋದು ತಿರುಗಾಡೋರಿಗೆ ಏನಾಗ್ತೈತಿ, ಮೈಗಳಾಗ್ತಾರೆ. ಸೊಸೈಟಿಗೆ ಒಂದು ಬ್ಯಾಡ್ ಎಲಿಮೆಂಟ್ ಆಗ್ತೈತಿ. ಅದಕ್ಕೆ ದುಡ್ಯಾಕೆ ಹಚ್ಚಬೇಕು ಅಂತಂದು ಅವಾಗ ರಾತ್ರಿ ಅವ್ನ ಸಂಬಂಧ ಕಾಯ್ತಿರ್ತಾನೆ. ಊಟ ಮಾಡಿ ಹೋಗಿರ್ತಾನೆ ಹುಡುಗ. ಸಾಯಂಕಾಲ ಮನೆಗೆ ಬರ್ತಾನೆ. ಬಂದಾಗಿನಲ್ಲೇ ಏನು ಕೆಲಸ ಮಾಡೀನಿ ಅಂತ, ಎಲ್ಲಿ ಹೋಗಿದ್ದೆ ಇಷ್ಟು ತನಕ? ಇಲ್ಲ, ಹೊರಗೆ ಹೋಗಿದ್ದೆ. ಕಟ್ಟಿಗೆ ತಂದೇನು? ಇಲ್ಲ. ಅವು ಸತ್ಯನೇ ಹೇಳ್ತಾನೆ. ಮತ್ತು ಇಷ್ಟು ದಿವಸ ಏನು ಮಾಡ್ತಿದ್ದೆ? ಇಷ್ಟು ಸುಮ್ಮನೆ ಊಟ ಮಾಡ್ತಿದ್ದೆ, ಅಡ್ಡಾಡ್ತಿದ್ದೆ. ಮತ್ತು ಇವತ್ತು ನಿಮ್ಮವ್ ಹಿಂಗೆ ಹೇಳ್ತಾಳಲ್ಲ,
ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಏನೂ ಮಾಡಿಲ್ಲ, ನಾ ಇವತ್ತು ಕಟ್ಟಿಗೆ ತಂದಿಲ್ಲ, ನನಗೆ ಊಟ ಮಾಡೋಕ್ಕಂತ ಹಂಗೆ ಅನ್ಕೋತ ಊಟಕ್ಕೆ ಹೋಗ್ಬಿಡ್ತಾನೆ. ಅವರಪ್ಪ ತಾಟ ಕಸ್ಕೊಂಡು ಕಿಶಿಂದ ಹೊರಗೆ ಹಾಕ್ಬಿಡ್ತಾನೆ. ಹೋಗಿ ಮಗನ ನೀನು ದುಡಿದ್ರೆ ನಂತರನೇ ನಿನಗೆ ಊಟ, ಇಲ್ಲಕ್ಕಂದ್ರೆ ಇಲ್ಲ ಅಂತಂದು ಹೊರಗೆ ಹಾಕ್ಬಿಡ್ತಾನೆ. ಹೊರಗೆ ಹಾಕಿದ ತಕ್ಷಣ ಅವನು ಹೊರಗೆ ಹೋಗಿ ಏನು ಮಾಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಏನಪ್ಪ ಇದು ಹೊರಗೆ ಹೋಗಂತಂದಲ್ಲ ಮಪ್ಪ ಏನು ಮಾಡೋದು ಅಂತಂತಾನೆ. ಸಣ್ಣ ವಯಸ್ಸೆಲ್ಲ ಭಾಳ ತಿಳುವಳಿಕೆ ಇರೋಂಗಿಲ್ಲ. ಆಯ್ತಂತ ಹೊರಗೆ ಹೋಗಿಬಿಡ್ತಾನೆ ನಾವು, ಅಷ್ಟಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಒಂದು ನದಿ ಇರ್ತದೆ ಅಲ್ಲಿ ಊರ ಪಕ್ಕಕ್ಕೆ. ಆ ನದಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಹೋಗಿ ಅಲ್ಲಿ ನದಿ ಪಕ್ಕದಲ್ಲಿ ಕೂತ್ಕೊತಾನೆ. ಅಲ್ಲಿ ಒಂದು ದಂಡಿ ಮ್ಯಾಗೆ ಒಂದಿಷ್ಟು ಬಂಡೆಗಳಿರ್ತವೆ, ಬಂಡೆ ಮ್ಯಾಗೆ ಕುಂತಿರ್ತಾನೆ. 12-13 ತನಕ ಒಂದು ಸಣ್ಣ ಕಲ್ಲು ತೊಗೊಂಡು ಹೊಳ್ಯಾಗ ಒಕ್ಕೋತ ಕುಂತಿರ್ತಾನೆ. ಹಂಗೆ ನಿದ್ದೆ ಬಂದುಬಿಡ್ತೈತಿ, ಮಲ್ಕೊಂಡ್ಬಿಡ್ತಾನೆ. ನಶಿಕ್ನಾಗ 4 ಗಂಟೆಗೆ ಹೊಳ್ಯಾಗ ಏನೋ ಸಪ್ಪಳದಂಗೆ ಆಗುತ್ತೆ. ಪಟಕ್ನ ಗಾಬರಿಯಾಗಿ ಹೇಳ್ತಾನೆ. ಹೊಳ್ಯಾಗ ಒಬ್ಬವ ಸ್ವಾಮಿ ಪೂಜೆಗೆ ಸ್ನಾನ ಮಾಡಿ ಮಡಿಲೇ ನೀರು ತೊಗೊಂಡು ಒಂದು ಗಡಿಗಾಗಿ ನೀರು ತುಂಬ್ಕೊಂಡು ಹೋಗ್ತಿರ್ತಾನೆ. ಇವಾಗ ತಮಾಷೆ ಅನಿಸ್ಬಿಡ್ತೈತಿ ಅವ್ನು ನೋಡ್ಕೇಶಿಂದ. ಅವ್ನಿಗೆ ಯಾಕಂದ್ರೆ ತಲೆಯೆಲ್ಲ ಬಳಸಿರ್ತಾನೆ, ಗುಂಡ್ಗೆ ನುಣ್ಣಗೆ ಭಾಳ ಚಂದ ಕಾಣ್ತೈತಿ. ಅವ ಬಡ ಒಂದು ಕಲ್ಲು ತೊಗೊಂಡು ಗುರಿ ಇಟ್ಟು ಅವ್ನಿಗೆ ಹೊಡಿಬಿಡ್ತಾನೆ. ಅವ್ನಿಗೆ ಹೊಡಿಬೇಕು, ಅವ್ನು ಕೆಟ್ಟ ಪಡಬೇಕು ಅನ್ನೋ ಉದ್ದೇಶ ಆ ಹುಡುಗಿಗೆ ಇರೋಂಗಿಲ್ಲ. ಆದ್ರೆ ತಮಾಷೆಗಾಗಿಯೋ ಏನೋ ತಿಳುವಳಿಕೆ ಕಮ್ಮಿಯೋ ವಯಸ್ಸಿನ ಪ್ರಭಾವ ಒಗೆದು ಬಿಡ್ತಾನೆ. ಅದು ಆ ಗಡಿಗೆಗೆ ಬಡಿ ಬದಲಿ ಹೋಗಿ ಆ ಸ್ವಾಮಿ ಹನಿಗೆ ಬಡದು ಬಿಡ್ತೈತಿ. ಅವಾಗ ಆ ಸ್ವಾಮಿ ಭಯಂಕರ ಸಿಟ್ಟು ಬಂದುಬಿಡ್ತೈತಿ, ರಕ್ತ ಬಂದುಬಿಡ್ತೈತಿ. ಯಾರು ನನ್ನ ಕಲ್ಲು ಹೋಗಿದ್ರು ಅಂತ ಆ ಕಡೆ ನೋಡ್ತಾನೆ. ಹುಡುಗಿರ್ತಾನೆ. ಸ್ವಾಮಿ ಮನಸ್ಸಿನಾಗ ವಿಚಾರ ಬರ್ತೈತಿ. ಆ ಹುಡುಗ ಮೋಸ್ಟ್ಲಿ ಅವನು ಯಾರೋ ಹೊರಗಿನ ಮನೆ ಸಂಗೇನ ಮಗ ಅದನ್ನು. ಅವ್ನಿಗೆ ಭಾಳ ಬೆರಿಕದನವ. ಏನಾರ ಈ ಹುಡುಗಗೆ ಹೊಡೆದ್ನಿ ಅಂತಂದ್ರೆ ಅವರು ಜಗಳಕ್ಕೆ ಬಂದ್ರಪ್ಪ ಅಂದ್ರೆ ಅಥವಾ ಅಸಹ್ಯಕಾರ ಬೈದ್ರಪ್ಪ ಅಂತಂದ್ರೆ ನಮಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಬೇಡ ಹೋಗಲಿ ಬಿಡು ಅಂತಂದು ಸುಮ್ಮನೆ. ಯಾಕಂದ್ರೆ ಸುಮ್ಮನೆ ಹೆಂಗೆ ಬಿಡೋದು, ಇವಾಗ ಹೆಂಗಾರ ಒಂದು ಪಾಠ ಕಲಿಸ್ಬೇಕಲ್ಲ. ಪಾಠ ಕಲಿಸ್ತೇ ಇದ್ರೆ ಏನಾಗ್ತೈತಿ, ಇವ್ನು ಹಿಂಗೆ ಕೆಟ್ಟದಾಗಿ ಬೆಳೆದು ಬಿಡ್ತಾನೆ. ಅದಕ್ಕೆ ಇವ್ನು ಪಾಠ ಕಲಿಸೋನ್ ತಡಿ ಅಂತಂದು ತಳಗೆ ಅದನ್ನ ಇಟ್ಟು ಇದನ್ನು ಮಾಡ್ತಾನೆ. ಏನು ಅಪ್ಪಿ ಬಾಯಿಲಿ ಅಂತಂತಾನೆ. ಅವ ಎಲ್ಲಿ ಹೊಡಿತಾನ ಅಂತಂದು ಓಡಾಕ್ತಾ ಇರಕನೆ, ಅಪ್ಪಿ ಬಾರು ಈಗಷ್ಟು ಚಂದ ಗುರಿ ಐತಲ್ಲೋ ನಿಂದು, ಬಾಯಿಲೆ ಅಂತ ಕರಿತಾನೆ. ಅವಾಗ ಅವನು ತಾಳ್ಮೆ ಅದು ನೋಡ್ಕೇಶಿಂದ ಅವೇನು ಬಡಿಯೋಕ್ಕಿಲ್ಲ ನನಗೆ ಅಂತಂದು ಕರಿತಾನೆ. ಕರೆದಾಗಿನ ಹೋಗ್ತಾನೆ ಹುಡುಗ ಸ್ವಾಮಿ ಹತ್ರ. ಹೋದಾಗಿನ ಅವನು ಟೊಂಕದಾಗ ಒಂದು ರೂಪಾಯಿದು ಒಂದು 10 ಕಾಯಿನ್ ಇರ್ತಾವೆ ಅವನ ಹತ್ರ. ಅದ್ರಾಗಿಂದ ಒಂದು ಕಾಯಿನ್ ತಕ್ಷಣ ಹುಡುಗ ಕೊಟ್ಟು, ರಾತ್ರಿ ಇಲ್ಲೇ ಮುಕ್ಕೊಂಡಿದ್ದೇನೆ, ಯಾಕೆ ಏನಾಯ್ತು, ಮನ್ಯಾಗ ಜಗಳ ಮಾಡಿ ಬಂದೇನೆ ಅಂತಂತ ಚಂದ ಕೇಳಿದಾಗ ಹುಡುಗ ಖುಷಿ ಅನಿಸ್ತೈತಿ. ಹೋಗಿ 1 ರೂಪಾಯಿ ತಗೋ, ಏನರ ತಿಂದು ಹೋಗು ಅಂತಾನೆ. ಆ ಹುಡುಗ ಖುಷಿ ಆಗ್ಬಿಡ್ತೈತಿ, ಹೋಗ್ತೈತಿ. ಮತ್ತು ಮನ್ಯಾಗ ಊಟ ಮಾಡ್ತೈತಿ. ಮತ್ತು ರಾತ್ರಿ ಮಕ್ಕೊಳಕ್ಕೆ ಮನ್ಯಾಗ ಅಂತಂದ್ರೆ ಮನ್ಯಾಗ ಮಕ್ಕೊಳಂಗಿಲ್ಲ, ಬಂದು ಇಲ್ಲೇ ಮಕ್ಕೊತೈತೆ. ಅದು ಇಲ್ಲೇ ಮಕ್ಕೊಂಡೊಳಗಿನ ಅವು ಏನಾಗ್ತೈತಿ, ಮತ್ತು ಮುಂಜಾನೆ 6 ಗಂಟೆಗೆ ಸ್ವಾಮಿ ಬಂದಿರ್ತಾನೆ. ಮತ್ತು ಅವಾಗ ಇವ ಏನು ಅದು ಕಲ್ಲು ಹೊಡೆದ್ರೆ 1 ರೂಪಾಯಿ ಕೊಡ್ತಾನೆ ಅವ ಸ್ವಾಮಿ ಅಂತಂದು ಬಡ ಮತ್ತೊಂದು ಕಲ್ಲು ಹೊಡಿತಾನೆ ರೀ. ಮತ್ತು ಹನಿಗೆ ಬಿಡ್ತೈತಿ. ಮತ್ತು ಸ್ವಾಮಿ ಕರಿತಾನೆ, ಅಪ್ಪಿ ಬಾಯಿಲಿ ಎಷ್ಟು ಗುರಿ ಕರೆದೇವು, ಬಾಯಿಲಿ ಅಂತಂದು ಕರ್ಕೇಶಿಂದ ಮತ್ತೊಂದು ರೂಪಾಯಿ ಕೊಡ್ತಾನೆ. ಇವಾಗ ಹೆಂಗೆ ಆಗಿಬಿಡ್ತೈತಪ್ಪ ಅಂದ್ರೆ ಹೊಡೆದ್ರೆ ರೊಕ್ಕ ಸಿಗ್ತೈತಿ ಅನ್ನುವಂಥ ಸಣ್ಣ ವಯಸ್ಸಿಗೆ ಒಂದು ಇದು ಬಂದುಬಿಡ್ತೈತೆ, ಅವ್ನ ತಲೆಗೆ ವಿಚಾರ ಬಂದುಬಿಡ್ತೈತಿ. ಅದಕ್ಕೆ ಅವ ಏನಂತಾನೆ, ಮತ್ತು ರೊಕ್ಕ ತೊಗೋತಾನೆ, ಹೋಗ್ತಾನೆ, ಬರೋದು ಹಿಂಗೆ ಮಾಡ್ತಿರ್ತಾನೆ. ಒಂದು 10 ದಿವಸ ಆಕೈತಿ. 10 ದಿವಸ ಆದ್ರೊಳಗಿನ ಅವಾಗ ಆ ಸ್ವಾಮಿ ಮುಂಜಾನೆ ಮಕ್ಕೊಂಡಿರ್ತಾನೆ. ಇವ ಅಲ್ಲೇ ಇದ್ರಾಗ ಹೊಳೆದಂಡಿ ಮ್ಯಾಗೆ. ಅವ ಸ್ವಾಮಿ ಜಾಗದಾಗ ಮತ್ತೊಬ್ಬ ಬೇರೆ ಸ್ನಾನ ಮಾಡಿ ಬರ್ತಿರ್ತಾನೆ. ಇವಂಗ ಇವನು ಬೇರೆ ಇದ್ದಂಗೆ ಅಂತಾನೆ. ಇವಂಗ ಒಟ್ಟು ಹೊಡಿದಲ್ಲ ಇವಂಗೆ, ಅವ ಹೊಡೆದ ಇವ ಅಂತೇನಿಲ್ಲ ಅಂತ ಯಕ್ಷಂದ ಒಂದು ಕಲ್ಲು ತೊಗೊಂಡು ಗುರಿ ಇಟ್ಟು ಹೊಡಿತಾನೆ. ಅವ್ನಿಗೆ ಹೊಡೆದಾಗ ಅವ್ನು ಟಳ್ಳ ಅಂತ ಹೊಡಿತೈತಿ. ಅವ ಯಾರು ಇರ್ತಾರಪ್ಪ ಅಂದ್ರೆ ಜಳಕ ಮಾಡಕ್ಕೆ ಬಂದವ, ಅಲ್ಲಿಗೆ ಒಬ್ಬ ಪೊಲೀಸ್ ಇರ್ತಾನವ. ಅವ ಬೇರೆ ಯಾವುದೋ ಒಂದು ಕೇಸ್ ಎನ್ಕ್ವೈರಿ ಮಾಡೋ ಸಂಬಂಧ ಅಲ್ಲಿ ಬಂದಿರ್ತಾನೆ. ಅವ ಮುಂಜಾನೆ ಸ್ನಾನಕ್ಕೆ ಅಲ್ಲೇ ಹೊಲದಾಗ ಹೊಡಿತಾನೆ. ಅವಾಗ ಇವಂಗೇನಾಗ್ತೈತಿ, ಇಲ್ಲಲ್ಲಿ ತೊಗೊಂಡು ಹೊಡೆದ ನನಗೆ ಬೋಳಿ ಮಗ ಅಂತಂದು, ಯಾರ್ಲೇ ನೀನು ಬಾಯಿಲ್ಲ ಅಂತಂತಾನೆ. ಇವಾಗ ಅವ ಸಿಟ್ಲೆ ಕರೆದ್ನೋ ಪ್ರೀತಿಯಿಂದ ಕರೆದ್ನೋ ಗೊತ್ತಾಗಂಗಿಲ್ಲ, ಯಾಕೆ ತಿಳುವಳಿಕಿಲ್ಲದ ವಯಸ್ಸದು. ಇವ ಓಡಿ ಹೋಗ್ತಾನೆ, ರೊಕ್ಕ ಸಿಗ್ತಿತ್ತಿಲ್ಲ ಅಂತಂದು. ಬಂದು ಅವ ಹಿಡಿದ ಬಡ ತಡಿ ತಳಗೆ ಜಂಡ ಒಳಗೆ ಬಗ್ಗಿಸಿ ಹೆಂಗೆ ಹೊಡಿತಾನೆ ಅಂತಂತಂದ್ರೆ, ಮಗನ ಕಲ್ಲು ಯಾಕೆ ಹೋಗಿದೆ, ಕಲ್ಲು ಸುಮ್ಮನೆ ಹೋಗಿದೆ ಅಂತಂದ್ರೆ, ಮಗನ ನನ್ನ ಹನಿ ನೋವಾಗೈತಿ, ಯಾರ ಮಗ ನೀನು ಅಂತಂದು ಬಡ ಎಳ್ಕೊಂಡು ಹೋಗಿ ಅವ್ರ ಅಪ್ಪನ ಮುಂದೆ ನಿಂದಿರ್ಸಿ ಅವ್ರ ಅಪ್ಪಗೆ ಅವ್ರ ಅಪ್ಪಗೂ ಹೊಡೆದೆ ಹೇಳ್ತಾರೆ. ಮಕ್ಕಳಿಗೆ ಸರಿಯಾಗಿ ತಿಳುವಳಿಕೆ ಹೇಳ್ಬೇಕು. ಹಿಂಗೆ ಬೇಕಾಬಿಟ್ಟು ದನ ಹಿಡ್ದಂಗೆ ಹಿಡಿತೀರಿ ಮಕ್ಕಳನ್ನ ಇಲ್ಲಿ ಬಿಟ್ಬಿಡ್ತೀರಿ, ಇಲ್ಲಿ ನೋಡು, ಇಲ್ಲಿ ನಮಗೆ ದಾರ್ಯಾಗ ಹೋಗೋರಿಗೆಲ್ಲ ಹಿಂಗೆ ಮಾಡ್ತಾನೆ, ಅಥವಾ ಹೊಳೆದಂಡೆ ಕಲ್ಲು ಹೊಡಿತಾನೆ. ನಿನ್ನ ಪಾಪ ಸ್ವಾಮಿಗೆ ಕಲ್ಲು ಹೊಡೆದಾನಂತ, ಅವಂಗೆ ಹಣ್ಣು ತುಂಬ ರಕ್ತ ಬಂದತ್ತಂತ. ಅವ ನಿನ್ನ ಹೇಳಕತ್ತಿದ್ದ ದಂಡಿ ಮಕ್ಕೊಂಡಿರ್ತಾನೆ ರೀ ಅಂತ ಹೇಳಿದ್ದ. ಬಟ್ ನಾನು ನೋಡಿದ್ದಿಲ್ಲ,
ಬಟ್ ನನಗೆ ತಲೆಗೂ ಇದ್ದಿದ್ದಿಲ್ಲ. ಅವು ಹೇಳಿದ್ದ ಸ್ವಾಮಿ ಎಲ್ಲ ಹುಡುಗ ಮಕ್ಕೊಂಡಿದ್ದಾನೆ ಕಲ್ಲು ಹೊಡಿತಾನೆ ಹುಷಾರಿರ್ರಿ ಅಂತ ಹೇಳಿದ್ದ. ಬಟ್ ನನಗೂ ಅದು ಕಲ್ಪನೆ ಇರಲಿಲ್ಲ. ಬಂದು ಸ್ನಾನ ಮಾಡೋವರೆಗೆ ಹೊಡೆದೇ ಬಿಟ್ಟೆ. ಅದಕ್ಕೆ ನನಗೂ ಇದಾಗೈತಿ. ಇದನ್ನು ಇದು ಮಾಡಿದ್ದೀವಿ ಸರಿ, ಇಲ್ಲ ಅಂತಂದ್ರೆ ಮಗನ ನಿನ್ನ ಹುಡುಗನ ಕೂಡ ಒಯ್ದು ಜೈಲಿಗೆ ಹಾಕ್ತೀನಿ ಮಕ್ಕಳ ಅಂತಂದು ಬೈದು. ಮಕ್ಕಳಿಗೆ ನಾವು ಯಾವಾಗಲೂ ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು, ವಿದ್ಯೆ ಕಲಿಸ್ಬೇಕು. ವಿದ್ಯೆ ಬರೀ ಕೆಲಸ ಅಲ್ಲ, ವಿದ್ಯೆ ಕಲಿಸಿದ್ರೆ ಅವರೇ ಕೆಲಸ ಹುಡ್ಕೋತಾರೆ ಅನ್ನುವಂಥ ಒಂದು ಸಂದೇಶನ ಅವನಿಗೆ ಕೊಡ್ತಾನೆ. ಅದಕ್ಕೆ ಸ್ನೇಹಿತರೆ, ಈ ಕಥೆಯಿಂದ ನಾವು ಏನೇ ತಿಳ್ಕೊಂಡಿವಿ ಅಂತಂತಂದರೆ, ತಾಳ್ಮೆ ಇರಬೇಕು. ತಾಳೆದವನು ಬಾಳೆಹಣ್ಣು ಅಂತಾರೆ. ಅದಕ್ಕೆ ಕೆಲವು ಜನ ಹೆಂಗೆ ತಾಳ್ಮೆಯಿಂದ ಇರ್ತಾರಪ್ಪ ಅಂದರೆ, ನಮ್ಮ ವಿರುದ್ಧ ಇರ್ತಕ್ಕಂಥ ವ್ಯಕ್ತಿ ಭಾಳ ಬಲಿಷ್ಠದನ, ಅವನ್ನ ನಾವು ಎದುರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ನು ಕೊಟ್ಟು ಇದನ್ನೆಲ್ಲ ಸಹಿಸಿಕೊಂಡು ಇರ್ತಾರೆ. ಮುಂದೆ ಸಮಯಕ್ಕಾಗಿ ಕಾಯ್ತಾರೆ. ಮತ್ತು ಅವನ ಸಮಯ ಸಿಕ್ಕಾಗ ಅವನ್ನ ಯಾರ ಕಡೆಯಿಂದ ಹೊಡೆಸ್ತಾರೆ, ಅಥವಾ ಹೊಡೆಯುವಂಥ ಬೇರೆದವ್ರು ಯಾವನೋ ಬಲಿಷ್ಠದ ಇನ್ಕಿಂತ ಬಲಿಷ್ಠ ಇದ್ದವ ಅವ್ರನ್ನ ಹೊಡಿಲಿ ಅನ್ನುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅಂಥ ತಾಳ್ಮೆಯಿಂದ ಇದ್ದವರು ಅದಾರ. ನಮ್ಮ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾಯಿದ್ರು, ತಾಳ್ಮೆಯಿಂದಿರಬೇಕು, ಶಾಂತಿಯಿಂದಿರಬೇಕು, ಅಹಿಂಸೆಯಿಂದಿರಬೇಕು. ಬಟ್ ಎಲ್ಲ ಆ ಸಂದರ್ಭ ತಕ್ಕಂತೆ ಇರಬೇಕು. ಯಾವುದೂ ಕೂಡ ತಾಳ್ಮೆ ಒಂದೇ ನಮ್ಮ ಜೀವನಕ್ಕೆ ಮುಖ್ಯ ಅಲ್ಲ, ಅಹಂಕಾರ ಒಂದೇನೂ ಮುಖ್ಯ ಅಲ್ಲ. ತಾಳ್ಮೆ, ಅಹಿಂಸೆ, ಹಿಂಸೆ ಮತ್ತು ಅಹಂಕಾರ ಇವೆಲ್ಲ ಸ್ವಾಭಿಮಾನ, ಇವೆಲ್ಲವೂ ಕೂಡ ಆ ಸಂದರ್ಭಕ್ಕೆ ತಕ್ಕಂತೆ ಇರಬೇಕು, ಪರಿಪಕ್ವವಾಗಿರಬೇಕು. ಅಲ್ಟಿಮೇಟಾಗಿ ಸರಳ ವ್ಯಕ್ತಿಯಾಗಿರಬೇಕು, ಅಹಂಕಾರ ರಹಿತವಾಗಿರಬೇಕು. ಅಹಂಕಾರ ರಹಿತನಿಗೆ ಆಯುಷ್ಯ ಜಾಸ್ತಿ, ತಾಳ್ಮೆ ಆಯುಷ್ಯ ಕಮ್ಮಿ. ಅಹಂಕಾರ ರಹಿತನಿಗೆ ತಾಳ್ಮೆ ಜಾಸ್ತಿ, ಅಹಂಕಾರ ಇದ್ದವನಿಗೆ ಆಯುಷ್ಯ ಕಡಿಮೆ ಅಂತ ಹೇಳ್ತಾರೆ. ಅದಕ್ಕೆ ಗೆಳೆಯರೇ, ನಾನು ನಿಮ್ಮೊಂದಿಗೆ ಹೇಳೋದೇನೆಂದರೆ, ತಾಳ್ಮೆಯಿಂದಿರಬೇಕು. ತಾಳ್ಮೆಯೇ ಜೀವನದ ಸಾರ್ಥಕ ಬದುಕು. ತಾಳ್ಮೆಯಿಂದಿರಿ, ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಳ್ಳಿ ಅನ್ನೋ ವಾಸ್ತವಿಕತೆಯನ್ನು ನಿಮ್ಮೊಂದಿಗೆ ಹೇಳಿ ನಾನು ಈ ಮಾತನ್ನು ಪೂರ್ಣಗೊಳಿಸ್ತೇನೆ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ದೇಶ ಚೆನ್ನ, ಈ ಮಣ್ಣು ಚೆನ್ನ,